ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಒಂದು ರೀತಿಯಲ್ಲಿ ಈಗ ಹಗ್ಗ ಜಗ್ಗಾಟ ಜೋರಾಗಿದೆ. ಯಾಕೆಂದರೆ ನಿನ್ನೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದಾಗ ಸರ್ಕಾರ ತಯಾರಿ ಮಾಡಿಕೊಟ್ಟ ಭಾಷಣವನ್ನು ಓದೋದಕ್ಕೆ ಅವರು ನಿರಾಕರಿಸಿದರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಜಟಾಪಟಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತುರ್ತು ಸಚಿವರ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಸಚಿವರ ತುರ್ತು ಸಭೆ ಕಾವೇರಿ ನಿವಾಸದಲ್ಲಿ ಹಿರಿಯ ಸಚಿವರ ತುರ್ತು ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನಿನ್ನೆಯ ರಾಜ್ಯಪಾಲರ ನಡೆಯನ್ನು ಸರ್ಕಾರ ಈಗಾಗಲೇ ಖಂಡಿಸಿದೆ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದನದಲ್ಲಿನ ನಡವಳಿಕೆ ವಿ.ಜಿ. ರಾಮ್ಜಿ ಈ ವಿಚಾರವಾಗಿ ಒಂದಷ್ಟು ಜಟಾಪಟಿಗಳು ನಡೆದಿತ್ತು. ಆ್ಯಕ್ಚುಲಿ CLP ಸಭೆ ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಐ ಥಿಂಕ್ 28ಕ್ಕೆ ಅಂತ ಅನಿಸುತ್ತೆ CLP ಸಭೆ ಕರೆದಿದ್ದಾರೆ. CLP ಸಭೆಗೂ ಮೊದಲು ತುರ್ತು ಸಚಿವರ ಸಭೆಯನ್ನು ಕೂಡ ಕರೆದಿದ್ದಾರೆ ಕಾವೇರಿ ನಿವಾಸದಲ್ಲಿ. ಸೊ ಏನಾದರೂ ಮಹತ್ವದ ತೀರ್ಮಾನವನ್ನು ಇವತ್ತಿನ ಸಭೆಯಲ್ಲೇ ಕೈಗೊಳ್ತಾರಾ ಅಥವಾ CLP ಸಭೆ ಆದಮೇಲೆ ಕೈಗೊಳ್ತಾರಾ ನೋಡಬೇಕು. ವಿಶೇಷ ಅಧಿವೇಶನವನ್ನು ಕರೆದಿದ್ದರ ಉದ್ದೇಶನೇ ರಾಮ್ಜಿ ವಿರುದ್ಧ. ಸೊ ಈಗ ರಾಜ್ಯಪಾಲರು ಭಾಷಣ ಮಾಡಿಲ್ಲ, ಹಾಗಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ. ಮುಖ್ಯಮಂತ್ರಿ ಆದಿಯಾಗಿ ನಿನ್ನೆ ಎಲ್ಲರೂ ಕೂಡ ರಾಜ್ಯಪಾಲರ ನಡೆಯನ್ನು ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ, BJPಯವರು ಸಮರ್ಥಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಆಯ್ತಲ್ಲ, ನಿನ್ನೆ ಒಂದು ಹೈ ಡ್ರಾಮಾ ನಡೀತು ಸೆಷನ್ನಲ್ಲಿ. ಅವೆಲ್ಲ ಆದ ಬಳಿಕ ನಡೆದಿರುವಂತಹ ಬೆಳವಣಿಗೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುರ್ತು ಸಚಿವ ಸಭೆಯನ್ನು ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ತುರ್ತಾಗಿ ಕರೆದಿರುವ ಸಚಿವ ಸಂಪುಟ ಸಭೆ ಅಥವಾ ಸಚಿವರ ಸಭೆ ಏನು ಮಹತ್ವದ ನಿರ್ಧಾರ ರಾಜ್ಯಪಾಲರ ವಿರುದ್ಧ ಅಂತ? ಅರವಿಂದ್, ಪ್ರಮುಖವಾಗಿ ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಏನು ಭಾಷಣ ಮಾಡಬೇಕಾಗಿತ್ತು, ಸರ್ಕಾರ ಬರ್ಕೊಟ್ಟಂತ ಭಾಷಣನ ಓದಿರ್ಲಿಲ್ಲ. ಇದು ರಾಜ್ಯ ಸರ್ಕಾರದ ಕೆಂಗಣಿಗೆ ಗುರಿಯಾಗಿತ್ತು. ಇವತ್ತಿಂದ ಅಧಿವೇಶನ ಅಫಿಷಿಯಲ್ ಆಗಿ ಪ್ರಾರಂಭ ಆಗ್ತಿರುವಂತದ್ದು, ಅಂದ್ರೆ ಚರ್ಚೆಗಳು ಪ್ರಾರಂಭ ಆಗ್ತದೆ. ವಂದನಾ ನಿರ್ಣಯ ರಾಜ್ಯಪಾಲರ ಭಾಷಣದ ಮೇಲೆ ನಡೆಯುತ್ತೆ. ಮುಂದಿನ ನಡೆಗಳು ಸರ್ಕಾರದ ವತಿಯಿಂದ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಇವತ್ತು ಸಚಿವರ ಜೊತೆ CM ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ತುರ್ತು ಸಭೆಯನ್ನ ಕರೆದಿರುವಂತದ್ದು. ಒಂದು, ರಾಜ್ಯಪಾಲರ ನಡೆಯನ್ನ ಇಡೀ ದಿನ ಅಂದ್ರೆ ವಂದನಾ ನಿರ್ಣಯದ ಮೇಲೆ ಏನ್ ಚರ್ಚೆ ಆಗುತ್ತೆ ಆಗ ಖಂಡಿಸಬೇಕು, ಯಾವ ರೀತಿಯಾಗಿ ಸರ್ಕಾರದ ವಾದ ಇರಬೇಕು ಅನ್ನುವಂತ ವಿಚಾರವನ್ನ ಕೆಲ ಆಯ್ದ ಸಚಿವರ ಜೊತೆ CM ಅವರು ಚರ್ಚೆ ಮಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಅಧಿವೇಶನ ಕರೆದಿರುವಂತದ್ದು ವಿ.ಜಿ. ರಾಮ್ಜಿ ಕಾಯ್ದೆ ವಿಚಾರವಾಗಿ. ಈ ಒಂದು ವಿಚಾರವಾಗಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ಮಾಡಬೇಕು, ಯಾವೆಲ್ಲ ಅಂಶಗಳನ್ನ ನಾವು ಪ್ರಸ್ತಾಪ ಮಾಡಬೇಕು ಅನ್ನೋಂತ ವಿಚಾರ, ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಹಿರಿಯ ಸಚಿವರನ್ನ ಮತ್ತೆ ಕೆಲ ಆಯ್ದ ಸಚಿವರನ್ನ ಕರೆದು CM ಸಭೆ ಮಾಡ್ತಿರುವಂತದ್ದು. ಒಟ್ಟಾರೆ ಸದನದಲ್ಲಿ ಸರ್ಕಾರದ ಪರ ಯಾವ ರೀತಿಯಾಗಿರ್ಬೇಕು, ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರವಾಗಿ ಸಿದ್ದರಾಮಯ್ಯವರು ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ. ನೋಡೋಣ ಇವಾಗ ಚರ್ಚೆ ಮಾಡಿದ ಮೇಲೆ ಒಂದು ಅಂತಿಮ ತೀರ್ಮಾನ ತಗೋತಾರ ಅಥವಾ ಸದನದಲ್ಲೇ ಅದನ್ನು ಘೋಷಣೆ ಮಾಡ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ಇವರ ನಡುವೆ ನಡೀತಾ ಇರತಕ್ಕಂಥ ಜಟಾಪಟ್ಟಿಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಸದನದಲ್ಲಿ ಹೇಗೆ ಇದನ್ನು ಮುಂದುವರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿರಿಯ ಸಚಿವರ ಸಭೆಯನ್ನು ತಮ್ಮ ಕಾವೇರಿ ನಿವಾಸದಲ್ಲಿ ಕರೆದಿದ್ದಾರೆ. ನಡೀತಾ ಇದೆ ಇವಾಗ ಸದ್ಯಕ್ಕೆ. ಅದೆಲ್ಲ ಆದ ಬಳಿಕ ಇವತ್ತು ಗೊತ್ತಾಗುತ್ತೆ. ಏನಾದರೂ ತೀರ್ಮಾನ ತೊಗೊಂಡ್ರೆ ಅದನ್ನು ಪ್ರೆಸ್ ಮೀಟ್ನಲ್ಲಿ ಹೇಳಬಹುದು ಅಥವಾ ಡೈರೆಕ್ಟಾಗಿ ಸದನದಲ್ಲೇ ಅದು ಏನು ತೀರ್ಮಾನ ತೊಗೊಂಡಿದ್ದಾರೆ ಅದನ್ನು ಜಾರಿಗೆ ತರೋದಕ್ಕೆ, ಅನುಷ್ಠಾನಕ್ಕೆ ತರೋದಕ್ಕೆ ಮುಂದಾಗಬಹುದು. ಎರಡೂ ಸಾಧ್ಯತೆಗಳು ಕೂಡ ಇದೆ.